ಕೊಟ್ಟು ಸಂತೋಷವಾಗಿರಲಿ, ಸದಾ ಬೈತಿ ಬಸವರಾಜನ ಜೊತೆ ಇರಲಿ, ಅವ್ರಿಗೆ ಹಾಕ್ಲಿಕ್ಕೆ ದುಡಿಲಿ, ಮತ್ತು ಈ ಕ್ಷೇತ್ರದಲ್ಲಿ ಹಾಕ್ಲಿಕ್ಕೆ ಎಲ್ಲ ಕೆಲಸಗಳ ಅಭಿವೃದ್ಧಿ ಅಧಿಕಾರ ಆ ದಾನವೀರ ಶೂರಕರ್ಣ ಯಾವಾಗಲೂ ಚೆನ್ನಾಗಿದ್ದು ಅವ್ರ ಜೊತೆಲಿ ಇರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ. ಪುತ್ರ ನರೇಂದ್ರ ಮೋದಿ ಆತ ಈ ದೇಶದ ಉಳಿವಿಗಾಗಿ ಮತ್ತು ಈ ದೇಶದ ಜನರಿಗಾಗಿ ತನ್ನ ಕುಟುಂಬ ಅಂದ್ಕೊಂಡು ಹೆಂಡತಿ ಮಕ್ಕಳು ಇನ್ನೊಂದು ಮತ್ತೊಂದು ಏನು ಇಲ್ದಿರ ಸದಾ 24 ಗಂಟೆ ಇಂಟು 7 365 ದಿವಸ ಈ ದೇಶಕ್ಕೋಸ್ಕರ ಪ್ರತಿ ಕ್ಷಣ ಪ್ರತಿ ಗಂಟೆ ಆತನು ಮೀಸಲಿಟ್ಟು ದುಡಿತಾ ಇದ್ದಾರೆ. ಆತನಿಗೆ ಆ ದೇವರು ಸುಖ ಸಂತೋಷ ಮತ್ತು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಶಕ್ತಿ ಆಗ್ತದೆ ಕೆಲಸ ಮಾಡೋದಕ್ಕೆ ಆ ಭಗವಂತನ ಆತ್ಮಸ್ಥೈರ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೇನೆ ಶೋಭಕ್ಕ ಕೂಡ ನಾರ್ತಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿದ್ದಾರೆ. ಆ ಶೋಭಕ್ಕ ಕೂಡ ಈ ಕ್ಷೇತ್ರದಲ್ಲಿ ಜನರಿಗೆ ಸೇವೆ ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಅವ್ರಿಗೂ ಆರೋಗ್ಯ ಮತ್ತು ಆತ್ಮಸ್ಥೈರ್ಯ ವಿಜಯ ಜಯ ಎಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಸಂದರ್ಭದಲ್ಲಿ ಕೇಳ್ಕೊತೀವಿ. ಆಲ್ರೆಡಿ 25 ವರ್ಷದಿಂದ ಮಾಡ್ತಾನೆ ಇದ್ದೀವಿ ಅಮ್ಮ. ಇವಾಗೇನು ತಯಾರಿ ನಮ್ಗೇನು ಹೊಸದಲ್ಲಿ 25 ವರ್ಷಗಳಿಂದ ಎಲ್ಲ ಅಕ್ಕಿ ಕೊಟ್ಟಿದ್ದಾಯ್ತು, ಸೀರೆಗಳು ಕೊಟ್ಟಿದ್ದಾಯ್ತು, ಊಟಗಳಾಯಿತು, ಕರೋನಾ ಟೈಮಲ್ಲಿ ಹಾಕಿ ರೇಷನ್ಗಳು ಕೊಟ್ಟಿದ್ದಾಯ್ತು, ವ್ಯಾಕ್ಸಿನೇಷನ್ ಹಾಕ್ಸಿದ್ದಾಯ್ತು, ಓಂ ಶಕ್ತಿ ಬಸ್ಗಳು ಕಳಿಸಿದ್ದಾಯ್ತು, ಎಲ್ಲ ಮಾಡಿರೋದಾಗಿದೆ. ಸ್ಕೂಲ್ ಫೀಸ್ಗಳಿಂದ ಹಿಡಿದ್ಬಿಟ್ಟು ಬಟ್ಟೆಗಳಿಂದ ಯೂನಿಫಾರ್ಮ್ಗಳಿಂದ 20-25 ವರ್ಷದಿಂದ ದುಡ್ದಿದ್ದೀವಿ. ಇವಾಗ ಭಗವಂತನ ಆಶೀರ್ವಾದ ಮಾಡಬೇಕು, ನಮ್ಮ ಯಜಮಾನರು ಬೈತಿ ಬಸವರಾಜನ ಆಶೀರ್ವಾದ ಮಾಡಬೇಕು, ಜನಗಳ ಆಶೀರ್ವಾದ ಮಾಡ್ಬೇಕಷ್ಟೇ. ಅದು ಬಿಟ್ಟು ನಾವು ಮಿಕ್ಕಿದ್ದೆಲ್ಲ ನಮ್ಮ ಕೈಯಲ್ಲಿ ಏನೇನು ಆಗ್ಬೇಕು ಅದೆಲ್ಲ ಫುಲ್ ಮಾಡಿದ್ದೀವಿ. ಇನ್ನು ಮುಂದೆ ದೇವ್ರಿಚ್ಛೆ, ನಮ್ಮ ನಾಯಕರಾದ ಬೈತಿ ಬಸವರಾಜನವ್ರ ಇಚ್ಛೆ ಅಷ್ಟೇ. ಆಯುಸ್ಸು ಆರೋಗ್ಯ ಅಂತಸ್ತು ಆರೋಗ್ಯದಿಂದ 100 ಆಯುಸ್ಸು ಇರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಯಾಕಂದರೆ ಮುನ್ರಾಜಣ್ಣವರು ಅವಾಗಿಂದ ಕೊರೋನಾ ಟೈಮಿಂದನೂ ಎಲ್ಲರೂ ಬಡ ಜನಗಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಸೀರೆ, ಹೆಣ್ಮಕ್ಳಿಗೆ ಮನೆಗೆ ಬಂದವ್ರನ್ನ ಕುಂಕುಮಾರ್ಶನ ಕೊಟ್ಟು ಒಂದು ಸೀರೆ ಕೊಟ್ಟು ತವ್ರ ಮನೆ ಥರ ಅವ್ರು ನೋಡ್ಕೊತಾ ಇದ್ದಾರೆ. ಅದೇ ಥರನೇ ನಮ್ಮ ಬೈರತಿ ಬಸವರಾಜಣ್ಣನೂ ನಮಗೆ ಯಾವುದಕ್ಕೂ ಕೈ ಬಿಡ್ತಾ ಇಲ್ಲ, ನಮ್ಮನ್ನು ಅವ್ರು ಕೈ ಹಿಡಿದುಕೊಂಡು ಬರ್ತಾ ಇದ್ದಾರೆ. ನಾವು ಮುನ್ರಾಜಣ್ಣ ಅವ್ರ ಜೊತೆಲಿ ಸದಾ ಇರ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಮ್ಮ ಮುನ್ರಾಜಣ್ಣಗೆ ರಾಮಮೂರ್ತಿ ನಗರ ವಾರ್ಡಲ್ಲಿ ಟಿಕೆಟ್ ಕೊಟ್ಟು ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅಂತ ನಾವು ಭರವಸೆ ಕೊಡ್ತೀವಿ.